ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನಾನು ಸೆಲೆಬ್ರಿಟೀಸ್ ಥರ ಬ್ಯೂಟಿಫುಲ್ ಆಗಿರುವ ಸ್ಕಿನ್ ಮತ್ತು ನಿಮ್ಮದು ಬ್ಯೂಟಿಫುಲ್ ಹೇರ್ ಬರಬೇಕು ಅಂದರೆ ಯಾವ ಒಂದು ಡಿಟಾಕ್ಸ್ ವಾಟರ್ನ ಕುಡಿಬೇಕು ಅನ್ನೋದ್ರದ್ದು 3 ಡಿಟಾಕ್ಸ್ ವಾಟರ್ನ ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದೇನು ಗೊತ್ತಾ, ಈ ಒಂದು ಡ್ರಿಂಕ್ನ ನೀವು ಕುಡಿಯೋದ್ರಿಂದ ಮುಖ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಆಯಿತಾ? ಸೊ ತುಂಬಾ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಸ್ಕಿನ್ ಆಗುತ್ತೆ ನಿಮ್ಮದು, ಮತ್ತು ಹೇರ್ ಕೂಡ ಶೈನಿಂಗ್ ಬರುತ್ತೆ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 3 ಡ್ರಿಂಕನ್ನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದನ್ನು ನೀವು ವಾರದಲ್ಲಿ 2 ಸಲ ಒಂದು ಡ್ರಿಂಕ್ನ ಯೂಸ್ ಮಾಡಬೇಕಾಗುತ್ತೆ. ಇನ್ನೊಂದು ಡ್ರಿಂಕ್ ಡೈಲಿ ಯೂಸ್ ಮಾಡುವಂತಹ ಡ್ರಿಂಕ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಅದನ್ನು ನೀವೇನು ಗೊತ್ತಾ, ಈ ಸಮ್ಮರಲ್ಲಂತೂ ನೀವು ಡೈಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುವಂತಹ ಗ್ಲೋ ಬರುತ್ತೆ. ಬಿಕಾಸ್ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಮಾಯಿಶ್ಚರು ಸರಿಯಾಗಿ ಲಾಕ್ ಆಗದೆ ಇದ್ದರೆ ಸ್ಕಿನ್ನು ಡ್ರೈನೆಸ್ ಥರ ಆಗೋದು, ಪಫಿನೆಸ್ ಥರ ಆಗೋದು ಅದೆಲ್ಲ ಆಗುತ್ತಲ್ವ. ಸೊ ಅದೆಲ್ಲ ನಿಮಗೆ ಕ್ಯೂರ್ ಆಗ್ತಾ ಬರುತ್ತೆ ಮತ್ತು ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಸೊ ಆ ಥರ ಮುಖ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರದ್ದು ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಮೊದಲನೇ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಸೆಲೆಬ್ರಿಟೀಸ್ ಯಾವ ಥರ ಮಾಡ್ಕೋತಾರೆ, ಮುಖ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಮತ್ತು ತುಂಬಾ ಶೈನಿಂಗ್ ಬರುತ್ತೆ, ಆಯಿತಾ? ಅಂದರೆ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಪ್ಲಸ್ ಇದರಿಂದ ಕೂದಲು ಕೂಡ ಶೈನಿಂಗ್ ಬರುತ್ತೆ, ಹೇರು ನೋಡೋದಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಆಯಿತಾ? ಸೊ ಇದ್ರ ಜೊತೆಗೆ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ನೋಡಿ, 3 ನಿಮಗೆ ಪ್ಲಸ್ ಪಾಯಿಂಟ್ಸ್ ಇದೆ ಇದರಿಂದ. ಸೊ ಏನು ಅಂದರೆ ಮುಖನೂ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತೀರಾ, ಪ್ಲಸ್ ನಿಮ್ಮದು ಕೂದಲು ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗ್ತೀರಾ. ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ವೇನಲ್ಲಿ ತೋರಿಸ್ತೀನಿ, ತುಂಬ ಈಸಿ ನೋಡ್ ಮಾಡೋದು. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, 2 ಇಂಗ್ರೀಡಿಯೆಂಟ್ ಇದು ಬೇಕಾಗೋದು. ಸೊ ಇದು ಏನು ಮಾಡಬೇಕು ಅಂದರೆ, ಮೆಂತ್ಯ ಕಾಳು ಇರುತ್ತಲ್ಲ, ಸೊ ಮೆಂತ್ಯ ಕಾಳನ್ನ 1 ಸ್ಪೂನಷ್ಟು ನೀವು ತೊಗೋಬೇಕಾಗತ್ತೆ, 1 ಚಮಚದಷ್ಟು. ಸೊ ಮೆಂತ್ಯದು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು, ಗ್ಲಾಸ್ಗೆ ಹಾಕೋಬೇಕು. ಮತ್ತು ಜೀರಿಗೆ ನೀವು 1/4 ಚಮಚದಷ್ಟು ಹಾಕಬೇಕು. ನೋಡಿ, ಇಷ್ಟು ಹಾಕಬೇಕು. ಅದು ಮಾತ್ರ 1 ಸ್ಪೂನ್ ಇರಬೇಕು, ಇದು 1/4 ಚಮಚ ಸಾಕಾಗುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ನೀರನ್ನ ಫಿಲ್ ಮಾಡಬೇಕು, ಆಯಿತಾ? ಸೊ 1 ಗ್ಲಾಸ್ ಫುಲ್ಲು ನೀರು ಫಿಲ್ ಮಾಡಿ ಬಿಟ್ಬಿಡಿ. ಇದು ಯಾವಾಗ ಮಾಡಬೇಕು ಅಂದರೆ ನೈಟ್ ಮಾಡಿ ಬಿಡಬೇಕು, ಮಾರ್ನಿಂಗು ಈ ನೀರನ್ನ ಕುಡಿಬೇಕು. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ರಾತ್ರಿ ಎಲ್ಲ ನೆಂದಿರಬೇಕದು, ಬೆಳಗ್ಗೆ ಎದ್ಮೇಲೆ ಆ ನೀರನ್ನ ಕುಡಿಬೇಕು. ಸೊ ಇವಾಗ ಬನ್ನಿ ಸೆಕೆಂಡ್ ಡ್ರಿಂಕ್ದು ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಸೆಕೆಂಡ್ನೇದು ಡ್ರಿಂಕ್ದು ನಾನು ತೋರಿಸ್ತಾ ಇದ್ದೀನಿ. ಯಾವ್ದು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಅಂದರೆ, 1 ಕ್ಯೂಕ್ಯೂಂಬರ್ ಬೇಕು. ಇದು ಇಂಗ್ಲೀಷ್ ಕ್ಯೂಕ್ಯೂಂಬರ್ ಅಂತ ಬರುತ್ತೆ, ಅಂದರೆ ಇಂಗ್ಲೀಷ್ ಸೌತೆಕಾಯಿ. ಇದಿಲ್ಲ ಅಂದರೆ ನಾರ್ಮಲ್ ಸೌತೆಕಾಯಿನೂ ತೊಗೋಬೋದು ನೀವು. ಸೊ ಇದೊಂದು ಬೇಕಾಗುತ್ತೆ. ಮತ್ತು ಬೆಟ್ಟದ ನಲ್ಲಿಕಾಯಿ ತೊಗೊಳ್ತಾ ಇದ್ದೀನಿ, ಆಮ್ಲ ಬೇಕಾಗುತ್ತೆ. ಪ್ಲಸ್ ನಮಗೆ ಇದಕ್ಕೆ ಸನ್ಫ್ಲವರ್ದು ಸೀಡ್ಸ್ ಬೇಕಾಗುತ್ತೆ ಮತ್ತು ಕುಂಬಳಕಾಯಿ ಬೀಜ ಬೇಕಾಗುತ್ತೆ. ಈ ಒಂದು ಇದು ಯಾಕೆಂದರೆ ಇದು ನಮಗೆ ಏನು ಗೊತ್ತಾ ಫ್ರೆಂಡ್ಸ್, B12ನ ಜಾಸ್ತಿ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಲ್ಲ, ಸ್ಕಿನ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ, ನಿಮಗೆ ತುಂಬಾ ಚೆನ್ನಾಗಿರುವಂತಹ ಕೊಲೇಜಿನ್ ಸಿಗಬೇಕು ನಿಮ್ಮ ಒಂದು ಸ್ಕಿನ್ನಲ್ಲಿ ಅಂದರೆ, ನಮ್ಗೆ ಅದಕ್ಕೆ ಯಾವುದು ಯೂಸ್ಫುಲ್ ಆಗಿರುತ್ತೋ ಅದು ನಾವು ಉಪಯೋಗಿಸ್ಬೇಕಾಗತ್ತೆ. ಸೊ ಕ್ಯುಕ್ಯುಂಬರ್ನ ಯಾವುದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ಮಾಯಿಶ್ಚರೈಸರ್ನ ಲಾಕ್ ಮಾಡುತ್ತೆ, ಆಯಿತಾ? ಸೊ ಅದು ಡ್ರೈ ಆಗೋದಕ್ಕೆ ಬಿಡಲ್ಲ, ಸ್ಕಿನ್ನ ತುಂಬ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಆಮ್ಲನ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, 20 ಕಿತ್ತಳೆ ಹಣ್ಣಲ್ಲಿ ಎಷ್ಟು ಒಂದು ಎಫೆಕ್ಟ್ ಸಿಗುತ್ತೋ ಅದು ಒಂದೇ ಒಂದು ಆಮ್ಲ ಅಂದರೆ ಬೆಟ್ಟದ ನಲ್ಲಿಕಾಯಿಂದ ನಿಮಗೆ ಸಿಕ್ಬಿಡುತ್ತೆ. 20 ಕಿತ್ತಳೆ ಹಣ್ಣು ಹೆಂಗೆ ತಿಂತೀರೋ ನೀವು, ಅಷ್ಟು ಎಫೆಕ್ಟಿವ್ ಆಗಿರೋದು ಒಂದೇ ಒಂದು ಇದರಲ್ಲಿ. ವೈಟಮಿನ್ ಸಿ ಹೇರಳವಾಗಿದೆ ಇದರಲ್ಲಿ. ಸೊ ವಿಟಮಿನ್ ಸಿ ಇದ್ರೇ ತಾನೇ ನಿಮ್ಮ ಮುಖದಲ್ಲಿ ಚೆನ್ನಾಗಿ ಗ್ಲೋ ಬರೋದು, ಮತ್ತು ನಿಮ್ಮದು ಕೂದಲು ಚೆನ್ನಾಗಾಗುತ್ತೆ. ಈವನ್ ನಿಮ್ಮದು ಕೂದಲು ಕಪ್ಪಾಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ಯಾವಾಗಲೂ ಒಂದು ಆಮ್ಲ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಈ ಒಂದು ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್ ಸೀಡ್ಸ್ದು ನಾನು ಏನು ತೊಗೊಂಡಿದ್ದೀನಿ, ಮತ್ತು ಕುಂಬಳಕಾಯಿ ಬೀಜ ಏನು ತೊಗೊಂಡಿದ್ದೀನಿ, ಸೊ ಅದು ನಮ್ಮ ಬಾಡಿನಲ್ಲಿ ವೈಟಮಿನ್ ಡಿ ಮತ್ತು B12 ಡಿಫಿಷಿಯನ್ಸಿ ಏನಿದೆಯೋ ಅದನ್ನು ಫುಲ್ಫಿಲ್ ಮಾಡುತ್ತೆ. ಸೊ ಎಷ್ಟು ಚೆನ್ನಾಗಿರುವ ಡ್ರಿಂಕ್ನ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದೇನು ಗೊತ್ತಾ, ನೀವು ಡೈಲಿ ಕುಡಿಬೋದು. ನಾ ಹೇಳೋದು ಕೇಳಿ, ಡೈಲಿ ಕುಡಿಬೋದು. ಬೇಡ ನಿಮ್ಗೆ ಅಷ್ಟೊಂದು ಡೈಲಿ ಕುಡಿಯೋಕ್ಕಾಗಿಲ್ಲ ಅಂದರೆ 1 ದಿನ ಬಿಟ್ಟು 1 ದಿನ ಥರ ಕುಡೀರಿ. 1 ಮಂತ್ ಮಾಡಿ ಫ್ರೆಂಡ್ಸ್, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾಕೆಂದರೆ ನಿಮ್ಮದು ಸ್ಕಿನ್ನಲ್ಲಿ ನಿಮಗೆ ತುಂಬ ಚೆನ್ನಾಗಿರುವಂಥ ಸ್ಕಿನ್ ಬರುತ್ತೆ ನಿಮ್ದು, ಆಯಿತಾ? ಸೊ ನಿಮಗೇನೆ ಗೊತ್ತಾಗುತ್ತೆ. ಸೊ ಇದೆಲ್ಲರೂ ಮಾಡ್ಬೋದು, ಹುಡುಗರು ಮಾಡ್ಬೋದು, ಹುಡುಗಿರು ಮಾಡ್ಬೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಬೆಟ್ಟದ ನಲ್ಲಿಕಾಯಿನೂ ಇದೆ. ಸೊ ಇದನ್ನು ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ, ಬ್ಲೆಂಡರಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಫುಲ್ ಹಾಕೋಬೇಕು. ನಾನೇನು ತೋರಿಸ್ತಾ ಇಲ್ಲ, ಸೌತೆಕಾಯಿ ಸೈಜು ಅಷ್ಟು ಬೇಕಾಗುತ್ತೆ, ಯಾಕಂದರೆ ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ ಅವಾಗ. ಮತ್ತು ಇದು ನಾನು ಕುಂಬಳಕಾಯಿ ಬೀಜ ಮತ್ತು ಇದನ್ನು 2 ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಅಂದರೆ ಒಂದು ಸ್ವಲ್ಪ ಹುರಿದು ಇಟ್ಟಿದ್ದೀನಿ.
ಸೊ ಇದು ಒಂದೇ ಸ್ಪೂನ್ ಸಾಕಾಗುತ್ತೆ. ಇದರಲ್ಲಿ ಒಂಚೂರು ಫ್ಲ್ಯಾಕ್ಸ್ ಸೀಡ್ಸ್ನೂ ಹಾಕ್ಕೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸು ತುಂಬ ಒಳ್ಳೆಯದು. ಸೊ 3 ಹಾಕ್ಕೊಳ್ಳಿ ನೀವು, ಆಯಿತಾ. ಫ್ಲ್ಯಾಕ್ಸ್ ಸೀಡ್ಸ್ದು ನಮ್ಮದು ಸ್ಕಿನ್ಗೆ ತುಂಬ ಚೆನ್ನಾಗಿ ಮಾಡುತ್ತೆ ಸ್ಕಿನ್ನ, ಮತ್ತು ಕೂದಲುಗೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬ್ಲೆಂಡ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಬ್ಲೆಂಡ್ ಮಾಡಿ ನಾನು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗಿರುತ್ತೆ. ಸೊ ನಾನು ಇದನ್ನು ಯಾವುದೇ ಒಂದು ಫಿಲ್ಟರ್ ಮಾಡ್ತಾ ಇಲ್ಲ ನಾನು, ಯಾಕೆಂದರೆ ನಾನು ಹಾಗೆ ಕುಡಿಯೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದರಲ್ಲಿ ನಾವು ಬೀಜ ಎಲ್ಲ ಹಾಕಿದ್ವಿ ಅಲ್ಲ, ಅಂದರೆ ಕುಂಬಳಕಾಯಿ ಬೀಜ, ಅದೆಲ್ಲ ತುಂಬ ಒಳ್ಳೆಯದು, ನಮ್ಮದು ಸ್ಕಿನ್ ಚೆನ್ನಾಗಿ ಆಗಂಗೆ ಮಾಡುತ್ತೆ. ಈವನ್ ನಮ್ಮದು ಕೂದಲು ಕೂಡ ಚೆನ್ನಾಗಿ ಆಗಂಗೆ ಮಾಡುತ್ತೆ. ಸೊ ಹಾಗೆ ನಾನು ಕುಡಿತೀನಿ. ಸೊ ಅದಕ್ಕೆ ಹಂಗೆ ಹಾಕ್ಕೊಂಡೆ. ಸೊ ಬನ್ನಿ ಇವಾಗ 3ನೇ ಡ್ರಿಂಕು ಹೇಳ್ತೀನಿ. ಸೊ ಫಸ್ಟ್ ಒನ್ ಇದಾಯಿತು ನಮ್ಮದು, ಇದು ಒಂದು ಸ್ವಲ್ಪ ಅದೇ ರಾತ್ರಿವರೆಗೂ ನೆನೆಸ್ಬೇಕು. ಸೆಕೆಂಡ್ನೇ ಡ್ರಿಂಕ್ ಇದಾಗಿತ್ತು. 3ನೇ ಡ್ರಿಂಕ್ ತೋರಿಸ್ತೀನಿ ಈಗ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ 3ನೇದು ಡಿಟಾಕ್ಸ್ ಡ್ರಿಂಕ್ದು ಹೇಳ್ತಾ ಇದ್ದೀನಿ. ಸೊ ಇದೇನು ಗೊತ್ತಾ, ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಮತ್ತು ಸ್ಕಿನ್ ಚೆನ್ನಾಗಿ ಗ್ಲೋ ಆಗಂಗೆ ಮಾಡುತ್ತೆ, ಪ್ಲಸ್ ನಿಮ್ಮದು ಕೂದಲದ್ದು ಟೆಕ್ಸ್ಚರ್ನ ಚೆನ್ನಾಗಿ ಆಗಂಗೆ ಮಾಡುತ್ತೆ, ಜೊತೆಗೆ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ 3 ಬೆನಿಫಿಷಿಯಲ್ ಆಗಿದೆ ಇದರಿಂದ, ಆಯಿತಾ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಅರ್ಧ ನಾನು ಕ್ಯಾರೆಟ್ನ ತೊಗೊಂಡಿದ್ದೀನಿ, ಮತ್ತು ಅರ್ಧ ಬೀಟ್ರೋಟ್, ಅರ್ಧ ಅಲ್ಲ 1 ಬೀಟ್ರೋಟು, ಸ್ಮಾಲ್ ಸೈಜ್ದು ಬೀಟ್ರೋಟ್ ಒಂದು ತೊಗೊಂಡಿದ್ದೀನಿ, ಮತ್ತು ಬೆಟ್ಟದ ನಲ್ಲಿಕಾಯಿ ಆಮ್ಲನ 1 ತೊಗೊಂಡಿದ್ದೀನಿ, ಪುದೀನದ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಎಲೆಗಳು, ಒಂದು 10 ಎಲೆಗಳಿರ್ಬೋದು, ಮತ್ತು ಶುಂಠಿದು ಒಂದು ಚಿಕ್ಕ ಪೀಸ್, ಇಷ್ಟೊಂದು ಬೇಕಾಗಲ್ಲ, ಒಂದು ಸ್ವಲ್ಪ ಪೀಸ್ ಹಾಕೋತೀನಿ. ಇದರಲ್ಲಿ ಅರ್ಧನೋ 1/4 ಭಾಗದಷ್ಟು ಸಾಕಾಗುತ್ತೆ. ಸೊ ಮತ್ತು ಒಂದು 1/4 ಭಾಗದಷ್ಟು ನಿಂಬೆಹಣ್ಣು, ಲೆಮನ್ ಬೇಕಾಗುತ್ತೆ. ಸೊ ಕ್ಯಾರೆಟಲ್ಲಿ ಏನು ಅಂದರೆ ನಿಮಗೆ ವೈಟಮಿನ್ ಎ ತುಂಬ ಹೇರಳವಾಗಿದೆ. ಸೊ ನಿಮ್ಮದು ಪೊಟ್ಯಾಷಿಯಮ್ ಎಲ್ಲ ಸಿಕ್ಬಿಡುತ್ತೆ ಇದರಿಂದ, ಮತ್ತು ನಿಮ್ಮದು ಸ್ಕಿನ್ ಚೆನ್ನಾಗಿ ಆಗಂಗೆ ಮಾಡುತ್ತೆ, ಆಯಿತಾ. ವೈಟಮಿನ್ ಸಿ ಇರ್ಬೋದು, ಅದೆಲ್ಲ ಹೇರಳವಾಗಿದೆ. ಮತ್ತು ಬೀಟ್ರೂಟಲ್ಲೂ ಅಷ್ಟೇ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಮತ್ತು ಫೈಬರ್ ಕಂಟೆಂಟು, ಪೊಟ್ಯಾಷಿಯಮ್ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮ್ಮದು ಸ್ಕಿನ್ನ ಚೆನ್ನಾಗಾಗಂಗೆ ಮಾಡುತ್ತೆ. ಮತ್ತು ಆಮ್ಲದಲ್ಲಿ ಹೇಳಿದ್ನಲ್ಲ, ವೈಟಮಿನ್ ಸಿ ಹೇರಳವಾಗಿದೆ. ಮತ್ತು ಪುದೀನೂ ಅಷ್ಟೇ ನಿಮ್ಮದು ಸ್ಕಿನ್ನ ಚೆನ್ನಾಗಾಗಂಗೆ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ಪ್ಲಸ್ ನಿಮ್ಮದು ಶುಂಠಿ ಜೀರ್ಣ ಚೆನ್ನಾಗಿ, ಡೈಜೆಷನ್ ಚೆನ್ನಾಗಾಗಂಗೆ ಮಾಡುತ್ತೆ. ಸೊ ಇದೆಲ್ಲ ನಾವು ನಿಂಬು ಲೆಮನ್ನ ಯೂಸ್ ಮಾಡ್ತಾ ಇದ್ದೀವಿ, ಅದು ಅಷ್ಟೇ ವೈಟಮಿನ್ ಸಿ ಜಾಸ್ತಿ ಇದೆ. ಸೊ ಅದರದ್ದು ಸೇರಿಸಿ ಒಂದು ಡ್ರಿಂಕ್ ತಯಾರು ಮಾಡ್ತಾಯಿದ್ದೀನಿ, ನೋಡಿ ಬನ್ನಿ. ಸೊ ಇವಾಗ ನೋಡಿ ಇದನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇದನ್ನು ನಾನು ಫಿಲ್ಟರ್ ಮಾಡಿಕೊಂಡೆ, ಯಾಕೆಂದರೆ ಇದರಲ್ಲಿ ಕ್ಯಾರೆಟು ಬೀಟ್ರೋಟ್ ಎಲ್ಲ ಹಾಕಿದ್ದೀವಲ್ವಾ. ಸೊ ಬರೀ ನೋಡಿ ಜ್ಯೂಸ್ ಥರ ಬಂದಿದೆ. ಸೊ ಅದನ್ನು ನಾನು ಈ ಕಪ್ಪಲ್ಲಿ ಹಾಕೋತೀನಿ, ಮಗ್ಗಲ್ಲಿ. ಸೊ ನೋಡಿ ಒಂದು ಮಗ್ಗಿಗೆ ಆಗೋವಷ್ಟು ಬರುತ್ತೆ, ಅಂದರೆ ದೊಡ್ಡ ಗ್ಲಾಸ್ ಬರುತ್ತೆ ನಿಮಗೆ. ಸೊ ಇದನ್ನು ನೀವು ಕುಡಿಬೇಕಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ತೋರಿಸ್ತೀನಿ. ಫಸ್ಟ್ನೇ ಡ್ರಿಂಕು ಯಾವುದಾಗಿತ್ತು ಅಂದರೆ, ಸೊ ನಾನು ಹೇಳಿದ್ನಲ್ಲ, ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ನೀವು ಕುಡಿಬೇಕಾಗುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಯೆಲ್ಲೋಯಿಶಲ್ಲಿ ನೀರು ಬಿಟ್ಕೊಂಡಿರುತ್ತೆ, ಮೆಂತ್ಯ ಕಾಳು ನೆನೆಸಿರ್ತೀವಲ್ಲ. ಸೊ ಅದೇನು ಮಾಡುತ್ತೆ ಅಂದರೆ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಿ ಆಗಂಗೆ ಮಾಡುತ್ತೆ, ಆಯಿತಾ. ಡಿಟಾಕ್ಸ್ ವಾಟರ್ದೇ ನಾನು ಹೇಳ್ತಾ ಇರೋದು, ಮತ್ತು ನಿಮ್ಮದು ಕೂದಲು ತುಂಬ ಚೆನ್ನಾಗಿ ಆಗಂಗೆ ಮಾಡುತ್ತೆ. ಸೊ ಆ ನೀರನ್ನ ಕುಡಿತಾ ಇದ್ದೀನಿ. ನಾ ಹೇಳ್ತಾ ಇರೋದೇನು ಅಂದರೆ 3 ಬೇರೆ ಬೇರೆ ಟೈಪ್ ಮಾಡ್ಕೊಳ್ಳಿ, ಆಯಿತಾ. ಸೊ 3 ಸೊ ಏನು ಗೊತ್ತಾ ಫ್ರೆಂಡ್ಸ್, 3 ನೀವು ಬೇರೆ ಬೇರೆ ಥರ ಕುಡಿಬೋದು. ಅಂದರೆ ಡೈಲಿ ಒಂದೊಂದು ಕುಡ್ಕೊಂಡು ಬರ್ಬೋದು, ಇಲ್ಲಾಂದರೆ 2 ದಿನಕ್ಕೆ ಒಂದ್ಸಲ ಮಾಡ್ಬೋದು. ಮತ್ತು ಇನ್ನು 3 ಬೇಕಾದ್ರೆ ಒಂದಿನ ಇದು ಮಾಡಿದ್ರೆ ಇನ್ನೊಂದು ಡ್ರಿಂಕು, ಮತ್ತು ಬೇರೆ ದಿನ ಇನ್ನೊಂದು ಬೇರೆ ಥರ ಡ್ರಿಂಕನ್ನು ನೀವು ಮಾಡ್ಕೋಬೋದು. ಸೊ ಆ ಥರ. ಸೊ ಇದು ನಾನೇನು ಮೆಂತ್ಯ ಕಾಳು ಮತ್ತು ಜೀರಿಗೆದು ತೋರಿಸಿದ್ನಲ್ಲ, ಬೇಕಾದ್ರೆ ಅದನ್ನು ನೀವು ಡೈಲಿ ಕುಡೀರಿ. ರಾತ್ರಿ ಹೊತ್ತು ನೆನೆಸ್ಬಿಡಿ, ಮಾರ್ನಿಂಗು ಅದನ್ನು ಕುಡಿಬೋದು ನೀವು. ಇನ್ ಕೇಸ್ ನೀವೇನಾರ ನಾನು ತೋರಿಸಿದ್ನಲ್ಲ, ನಂದು ವೆಯ್ಟ್ ಲಾಸ್ ಆಗೋದು ಒಂದು ಸೋಂಪುದು ಮತ್ತು ಜೀರಾ ಅಜ್ವಾಯಿಂದೆಲ್ಲ ನಾನು ಮಾರ್ನಿಂಗ್ ಡ್ರಿಂಕ್ ಆಗಿ ಕುಡಿತೀನಿ ಅಂತ. ಸೊ ಆ ಥರ ಆಸೆ ಇದ್ದರೆ ನಿಮ್ಗೇನು ಮಾಡಿ ಅಂದರೆ, ಈ ಥರ ಏನು ಒಂದು ನೆನೆಸಿರ್ತೀರಲ್ಲ, ಇದೇ ನೀರನ್ನ ತೊಗೊಂಡು ಕುದಿಸಿ, ಅವಾಗ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲ ನಮಗೆ ಅದೇ ಸಾಕು, ಬರೀ ಇಷ್ಟೇ, ನಮಗೆ ಕುದಿಸೋದೇನು ಬೇಡ ಅಂದರೆ ಬರೀ ಈ ಥರನೂ ಕುಡಿಬೋದು. ಇದು ಯಾಕೆ ಅಂದರೆ, ಜಸ್ಟ್ ನೀವು ಹಾಗೆ ಕುಡಿಯೋದ್ರಿಂದ ಮುಖ ಚೆನ್ನಾಗಾಗುತ್ತೆ. ಸೆಲೆಬ್ರಿಟೀಸ್ ಮಾಡುವಂತಹ ಇದು ಡಿಟಾಕ್ಸ್ ವಾಟರ್ನ ಇವತ್ತು ತೋರಿಸ್ತಾ ಇರೋದು ನಾನು, ಆಯಿತಾ. ಸೊ ಬನ್ನಿ. ಸೊ ಆಯಿತಾ. ಸೊ ನೋಡಿ 2ನೇ ಡ್ರಿಂಕು ಇದು ಕ್ಯೂಕ್ಯೂಂಬರ್ದು ಮಾಡಿ ತೋರಿಸಿದ್ನಲ್ಲ ಫ್ರೆಂಡ್ಸ್. ಸೊ ಇದನ್ನು ಅಷ್ಟೇ ನಿಮ್ಮದು ಚೆನ್ನಾಗಿ ಆಗಂಗೆ ಮಾಡುತ್ತೆ, ಆಯಿತಾ. ಮುಖ ತುಂಬ ಚೆನ್ನಾಗಿ ಬರುತ್ತೆ. ನಾನು ಆ್ಯಕ್ಚುಲಿ ಇದೇನು ಗೊತ್ತಾ, ನನಗೆ ಪಲ್ಪ್ ಜೊತೆ ತಿನ್ನೋಕ್ಕೆ ಇಷ್ಟ, ಅಂದರೆ ಕುಡಿಬೋದು ಪ್ಲಸ್ ತಿನ್ಬೋದು. ಸೊ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ನೀವು ಫಿಲ್ಟರ್ ಮಾಡ್ಬೋದು.
ಥರ್ಡ್ ಒನ್ ನಾನು ಏನು ತೋರಿಸಿದ್ನಲ್ಲ ಬೀಟ್ರೋಟು ಕ್ಯಾರೆಟ್ ಅದೆಲ್ಲ, ಸೊ ಅದು ಫಿಲ್ಟರ್ ಮಾಡಿದ್ದೀನಲ್ವ. ಸೊ ನಿಮ್ಗೆ ಈ ಥರ ಕುಡಿಯೋಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನೀವು ಅದು ಮಾಡ್ಬೋದು. ನಾನು ಯಾಕೆ ಫಿಲ್ಟರ್ ಮಾಡ್ತಾ ಇಲ್ಲ ಅಂದರೆ ಫ್ರೆಂಡ್ಸ್, ನಾನು ಇದರಲ್ಲಿ ಬೀಜಗಳನ್ನ ಆ್ಯಡ್ ಮಾಡಿದ್ದೀನಿ, ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಬೀಜನ ಅಲ್ವಾ. ಸೊ ಅದು ವೇಸ್ಟ್ ಆಗಬಾರ್ದು ಅಂತ ಹಾಗೆ ಕುಡಿತಾ ಇರೋದು. ಸಖತ್ತಾಗಿದೆ, ಯಮ್ಮಿ ಆಗಿದೆ ಆಯಿತಾ. ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ನಾನು ಲೆಮನ್ನ ಹಾಕಿದ್ದೀನಿ. ಸೊ ಅದು 2ನೇ ಡ್ರಿಂಕ್ ಆಗಿತ್ತು ಫ್ರೆಂಡ್ಸ್. ಇದನ್ನು ನೀವು ಡೈಲಿ ಕುಡ್ಕೊಳ್ತಾ ಬಂದರೆ ನಿಮ್ಮದು ವೆಯ್ಟ್ ಲಾಸ್ ಆಗ್ತೀರಾ. 1 ಮಂತಲ್ಲಿ ಮ್ಯಾಕ್ಸಿಮಮ್ ಅಂದ್ರೂ ಒಂದು 2 kgs ಅಂತೂ ವೆಯ್ಟ್ ಲಾಸ್ ಆಗ್ತೀರಾ ಆಯಿತಾ. ಸೊ ಅವಾಗೇನು ಗೊತ್ತಾ, ಬೆಲ್ಲಿ ಫ್ಯಾಟ್ ಎಲ್ಲ ಕರಗ್ತಾ ಬರುತ್ತೆ. ಸೊ ಹೊಟ್ಟೆ ಭಾಗದ ಹತ್ರ ಏನು ಫ್ಯಾಟ್ ಸೇರ್ಕೊಂಡಿರುತ್ತಲ್ಲ ಅದೆಲ್ಲ ಕರಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮದು ಇಂಚಸ್ ಲಾಸ್ ಆಗುತ್ತೆ. ಸೊ ನೋಡಿ ಕೈಯೆಲ್ಲ ಸಣ್ಣ ಆಗ್ತಾ ಬರುತ್ತೆ. ಸೊ ಯಾರಿಗೆ ಈ ಥರ ಆಸೆ ಇದೆ, ಇಂಚ್ ಲಾಸ್ ಮಾಡಬೇಕು ಅನ್ನೋರು ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು, ಪ್ಲಸ್ ನಿಮ್ಮದು ಬೆಲ್ಲಿ ಫ್ಯಾಟನ್ನು ಕರಗಿಸ್ಬೇಕು ಅನ್ನೋರು ಆಯಿತಾ, ಹೊಟ್ಟೆ ಭಾಗದ ಹತ್ರ ಫ್ಯಾಟ್ ಬೊಜ್ಜು ಸೇರಿರುತ್ತಲ್ಲ, ಸೊ ಅದೆಲ್ಲ ಕರಗಿಸ್ಬೇಕು ಅನ್ನೋರು, ಪ್ಲಸ್ ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ, ಜೊತೆಗೆ ನಿಮ್ಮದು ಕೂದಲು ಕೂಡ ಚೆನ್ನಾಗಿ ಗ್ಲೋ ಅಂದರೆ ಶೈನಿಂಗ್ ಬರುತ್ತೆ. ಸೊ ಯಾರಿಗೆ ಬೇಕೋ ಅವರು ಇದನ್ನು ಟ್ರೈ ಮಾಡಿ. ಸೊ ಫುಲ್ ಗ್ಲಾಸ್ ಕುಡಿಬೇಕು, ಹಾಗೆ ಬಿಟ್ಬಿಡ್ಬೇಡಿ, ಫುಲ್ ಗ್ಲಾಸ್ ಕುಡೀರಿ ಆಯಿತಾ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಯಾಕೆ ಇದನ್ನು ಚೂಸ್ ಮಾಡ್ತಿದ್ದೀನಿ ಅಂದರೆ, ನಾ ಹೇಳಿದ್ನಲ್ಲ ಸಾಯಂಕಾಲದೊತ್ತು ನಾನು ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ರಾತ್ರಿ ಹೊತ್ತು ನಾನು ಹೇಳಿದ್ನಲ್ಲ 6:30 ಆದಮೇಲೆ ನಾನೇನು ಊಟ ಮಾಡಲ್ಲ ಆಯಿತಾ. ನಂದೊಂದು ಡೈಲಿ ರೊಟೀನ್ ಇಟ್ಕೊಂಡ್ಬಿಟ್ಟಿದ್ದೀನಿ. 6:30 7 o'clock ಆದಮೇಲೆ ನಾನು ಏನೂ ತೊಗೊಳಕ್ಕೆ ಹೋಗಲ್ಲ. ಸೊ ಅಷ್ಟರೊಳಗೆ ನಾನು ಏನೇ ಒಂದು ಲೈಟ್ ಫುಡ್ ಅಂದರೆ ಒಂಚೂರು ಪಲ್ಯ ತಿಂದಿರ್ತೀನಿ, ಚಪಾತಿನಲ್ಲಿ ಅರ್ಧ ತಿಂದಿರ್ತೀನಿ, ಇಲ್ಲ ಚಪಾತಿ ಒಂದೊಂದ್ಸಲ ಇಷ್ಟ ಆಗಲ್ಲ ಅಂದರೆ ನಾನು ಜಸ್ಟ್ ಏನು ಮಾಡ್ತೀನಿ ಅಂದರೆ ಜಸ್ಟ್ ಒಂದು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಪ್ಲಸ್ ಈ ಥರ ನಾನು ಏನು ತೋರಿಸಿದ್ನಲ್ಲ ಇವಾಗ ಆ ಥರ ಒಂದು ಡ್ರಿಂಕ್ ಮಾಡಿ ಕುಡಿದಿರ್ತೀನಿ. ಸೊ ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ. ಏನು ಗೊತ್ತಾ, ನಾವು ರಾತ್ರಿ ಹೊತ್ತು ಕುಡಿಯೋದ್ರಿಂದ ರಾತ್ರಿ ಹೊತ್ತೇ ನಮ್ಮದು ಇದು ಸ್ಕಿನ್ದು ಸೆಲ್ಸ್ ಎಲ್ಲ ರಿಪೇರ್ ಮಾಡೋದು ಯಾವಾಗ ಅಂತ ಹೇಳಿದ್ದೆ ಅಲ್ಲ ನಾನು, ರಾತ್ರಿ ಹೊತ್ತು ನೈಟ್ ಟೈಮ್ ಅಲ್ವಾ. ಸೊ ಅವಾಗೇನು ಅಂದರೆ ತುಂಬ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಸ್ಕಿನ್ ನಿಮಗೆ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಇದೆಲ್ಲ ಆಯಿತಾ. ಸೊ ಈ ಥರ ಟ್ರೈ ಮಾಡಿ. ಸೊ ಇವಾಗ ಬನ್ನಿ, ತುಂಬಾ ಎಲ್ಲರಿಗೂ ಇವಾಗ ABC ಜ್ಯೂಸ್ ಎಲ್ಲರೂ ಕೇಳಿರ್ತೀರಾ, ಆ್ಯಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ಅಂತ ABC ಜ್ಯೂಸ್ ಅಲ್ಲ. ಸೊ ನಾನು ಇದರಲ್ಲಿ ಡಿಫ್ರೆಂಟಾಗಿ ಮಾಡಿದ್ದೀನಿ. ಸೊ ಆ್ಯಪಲ್ನ ಯೂಸ್ ಮಾಡಿಲ್ಲ, ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ ಬೀಟ್ರೂಟ್ ಯೂಸ್ ಮಾಡಿದ್ದೀನಿ, ಕ್ಯಾರೆಟ್ ಯೂಸ್ ಮಾಡಿದ್ದೀನಿ, ಆಮ್ಲ ಇದೆ, ಪುದೀನ ಇದೆ, ಪ್ಲಸ್ ಶುಂಠಿ ಇದೆ, ನಿಂಬು, ಲೆಮನ್ನು. ಸೊ ಇಷ್ಟನ್ನು ಯೂಸ್ ಮಾಡ್ಕೊಂಡು ಮಾಡಿರೋದಲ್ವಾ. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಕುಡಿದು ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ತುಂಬ ಸೂಪರ್ಬ್ ಆಗಿದೆ ಆಯಿತಾ, ತುಂಬಾ ಯಮ್ಮಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಲಿ ಏನು ಗೊತ್ತಾ, ಸ್ವೀಟ್ನೆಸ್ ಇದೆ, ಯಾಕೆಂದರೆ ನಾವು ಬೀಟ್ರೂಟ್ ಹಾಕಿರೋದ್ರಿಂದ ಅದರಲ್ಲೇ ಸ್ವೀಟ್ ಬಂದುಬಿಟ್ಟಿದೆ, ಕ್ಯಾರೆಟು ಸ್ವೀಟ್ ಥರ ಇರುತ್ತಲ್ಲ. ಮತ್ತು ನಿಮ್ಗೆ ಹೇಳಲ್ಲ ಫ್ರೆಂಡ್ಸ್, ಪೊಟ್ಯಾಷಿಯಮು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರಿಗೂ ಆಯಿತಾ. ಸ್ವಲ್ಪ ಇದು ಐರನ್ ಕಂಟೆಂಟು ಅದೆಲ್ಲ ನಮ್ಗೆ ಇದರಲ್ಲಿ ಹೇರಳವಾಗಿ ಸಿಗೋದ್ರಿಂದ ಫೈಬರ್ ಕಂಟೆಂಟ್ ಇದೆ, ಪೊಟ್ಯಾಷಿಯಮ್ ಇದೆ, ಮತ್ತು ವೈಟಮಿನ್ ಎ ಇದೆ ಬೀಟ್ರೂಟು ಮತ್ತು ಕ್ಯಾರೆಟಲ್ಲಿ ಇರುತ್ತಲ್ಲ. ಸೊ ಅದೆಲ್ಲ ನಮ್ಮದು ಸ್ಕಿನ್ಗೆ ತುಂಬ ಒಳ್ಳೆಯದು ಆಯಿತಾ, ಸ್ಕಿನ್ನ ತುಂಬ ಚೆನ್ನಾಗಿ ರಿಪೇರ್ ಮಾಡುತ್ತೆ. ಸೊ ಅದಕ್ಕೆ ಹೇಳಿದ್ದು. ಸೊ ನಾನು ಇವಾಗ ಏನೇನು ತೋರಿಸ್ದೆ, ನೀವು ಡೈಲಿ ಒಂದೊಂದು ಬೇರೆ ಬೇರೆ ಡ್ರಿಂಕ್ ಥರನೇ ಕುಟ್ಕೊಳ್ಳಿ ಆಯಿತಾ. ಒಂದಿನ ಈ ಥರ ಬೀಟ್ರೂಟ್ದು ಕುಡೀರಿ, ಒಂದಿನ ಸೌತೆಕಾಯಿದ್ದು ತೋರಿಸಿದ್ನಲ್ಲ ಅದು ಮಾಡ್ಕೊಳ್ಳಿ, ಸ್ಕಿನ್ ಅವಾಗ ತುಂಬ ಚೆನ್ನಾಗಾಗುತ್ತೆ. ಯಾರು ಪಿಗ್ಮೆಂಟೇಷನ್ನು ಇದರಿಂದ ಸಫರ್ ಮಾಡ್ತಾ ಇದ್ದೀರೋ, ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಅವರೆಲ್ಲ ಇದನ್ನು ಕುಡಿಯೋಕ್ಕೆ ಟ್ರೈ ಮಾಡಿ. ಆದಷ್ಟು ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಿ ಫ್ರೆಂಡ್ಸ್. ನೈಟ್ ಟೈಮ್ ನಾನು ಹೇಳೋದು, ರಾತ್ರಿ ಹೊತ್ತು ಲೈಟ್ ಫುಡ್ಡೇ ತಗೊಳ್ಳಿ ಆಯಿತಾ. ಸೂಪರ್ಬ್ ಆಗಿದೆ, ತುಂಬಾ ಯಮ್ಮಿ ಆಗಿದೆ ಆಯಿತಾ. ಸೊ ಇದನ್ನು ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಹೇಗೆ ನಾವು ಸ್ಕಿನ್ನ ಚೆನ್ನಾಗಿ ಮಾಡ್ಕೋಬೋದು, ಡಿಟಾಕ್ಸ್ ಡ್ರಿಂಕ್ನ 3 ತೋರಿಸಿದ್ದೀನಿ ನಾನು. ಸೊ ಅದನ್ನು ನೀವು ಡೈಲಿನೂ ಕುಡಿಬೋದು, ಪ್ಲಸ್ ನಿಮಗೆ ದಿನ ಬಿಟ್ಟು ದಿನ ಅಂದರೆ ಒಂದಿನ ಬಿಟ್ಟು ಒಂದಿನ ಥರನೂ ನೀವು ಅದನ್ನು ಕುಡಿಬೋದಾಗಿದೆ. ಸೊ ಅದರಿಂದ ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ, ಮತ್ತು ಕೂದಲು ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಸೊ 3 ಬೆನಿಫಿಟ್ಸ್ ನಿಮಗೆ ಒಂದೇ ಇದರಿಂದ ಸಿಗೋದ್ರಿಂದ ಸೆಲೆಬ್ರಿಟೀಸ್ ಲುಕ್ ಬರುತ್ತೆ ಫ್ರೆಂಡ್ಸ್. ಮೇನಾಗಿ ಅದೇನೆ, ಸೆಲೆಬ್ರಿಟೀಸ್ ಈ ಥರದ್ದೇ ಮಾಡೋದಾಯ್ತಾ. ಸೊ ಅದನ್ನು ಇವತ್ತಿನ ಬ್ಲಾಗಲ್ಲಿ ಕವರ್ ಮಾಡಿದೆ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ, ಮತ್ತು ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ ಆಯಿತಾ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.